ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡಕ್ ಬಂದಿರೋ ಮೂವಿ ಬಂದು ಅವತಾರ್ ಫೈರ್ ಆ್ಯಂಡ್ ಆ್ಯಶ್. ಸೊ ಈ ಮೂವಿ ನಾನು ಐಮ್ಯಾಕ್ಸಲ್ಲಿ ನೋಡಿದೆ. ಇಲ್ಲಿ ಐಮ್ಯಾಕ್ಸಲ್ಲಿ ನೋಡೋಕ್ಕೆ ಒಂಥರ ಮಜಾ ಎಕ್ಸ್ಪೀರಿಯನ್ಸೇ ಇತ್ತು. ಸೊ ಈ ಮೂವಿ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ವಿಡಿಯೋ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿರೋರು ಎಲ್ರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಹೇಗೆ ಅನ್ಸ್ತಪ್ಪ ನಂಗೆ ಈ ಮೂವಿ ಅಂದರೆ, ವಿಜುವಲಿ, ಸಿನಿಮಾಟೋಗ್ರಫಿ ಎಲ್ಲ ಸಕ್ಕದಾಗಿತ್ತು. ಐ ವಾಸ್ ಲಿಟ್ರಲಿ ಮೈಂಡ್ ಬ್ಲೋನ್ ಅವೇ ಬೈ ಹೌ ದ ವಿಜುವಲ್ಸ್ ವೇರ್. ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಮತ್ತೆ ಬೇರೆ ಎಲ್ಲ ಹೇಗಂದ್ರೆ, ಇವಾಗ ಡೈರೆಕ್ಟರ್ ಬಂದು ಜೇಮ್ಸ್ ಕ್ಯಾಮರಾನ್, ಸೇಮ್ ಅವರೇ ಅವತಾರ್ 1-2 ಮಾಡಿದ್ದವರು ಅವರೇ. ಸೊ ಈ ಮೂವಿ ಬೇಸಿಕಲಿ 2 ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನಂಗೆ ಹೆಂಗೆ ಅನ್ಸ್ತಂದ್ರೆ, ಫಸ್ಟ್ ಹಾಫ್ ಅವತಾರ್ ಸೆಕೆಂಡ್ ಮೂವಿದು ಕಂಟಿನ್ಯೂಷನ್ ಥರನೇ ಇತ್ತು. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಸೆಕೆಂಡ್ ಹಾಫಿಂದನೇ ಈ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಇನ್ನೊಂದೇನಪ್ಪ ಅಂದರೆ, ತುಂಬ ಕ್ರೇಜಿ ಫೈಟ್ಸು, ಬರೀ ಕಿತ್ತಾಡೋದು, ಏನಂತಾರೆ ಸ್ಟೋರಿ ಹಿಂಗೆ ಅಂದರೆ ಜನರಿಗೆ ಸಮಾಧಾನವಾಗಿ ಕೂಡಕ್ಕೆ ಟೈಮೇ ಇಲ್ಲ. ಒಟ್ಟು ಸಿಕ್ಕಾಪಟ್ಟೆ ಫಾಸ್ಟ್ ಪೇಸ್ಟು, ಫುಲ್ ಫೈಟಿಂಗು, ಅದೊಂದು ತುಂಬ ಇದೆ. ಲಾಸ್ಟ್ 30-40 ಮಿನಿಟ್ಸ್ ಮಾತ್ರ ದ ಕ್ಲೈಮ್ಯಾಕ್ಸ್ ಏನು ಹೇಳ್ತಾರಲ್ಲ, ಅದು ಇಟ್ ವಾಸ್ ಲಿಟ್ರಲಿ ಅಮೇಝಿಂಗ್. ಇಟ್ ವಾಸ್ ಅಮೇಝಿಂಗ್ಲಿ ಏನಂತಾರೆ, ಈ CGI ಮತ್ತು VFX ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಂಡ್ ಇವನ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಾಸ್ ಲಿಟ್ರಲಿ ಅಮೇಸಿಂಗ್ ಇನ್ ದ ಲಾಸ್ಟ್ 30-40 ಮಿನಿಟ್ಸ್. ಫಸ್ಟ್ ಹಾಫ್ ಏನಕ್ಕಾದ್ರೂ ಇತ್ತು ಅಂತ ಅನಿಸ್ತು, ಬಿಕಾಸ್ ತುಂಬಾ ಡ್ರ್ಯಾಗಿ ಅನಿಸ್ತು ಅದು. ಆ್ಯಂಡ್ ಐ ಫೆಲ್ಟ್ ಲೈಕ್ ಅದು ಬೇಕಿರಲಿಲ್ಲ ಅಲ್ಲಿ ಅಂತ, ಬಿಕಾಸ್ ಅದು ಸೆಕೆಂಡ್ ಮೂವಿದೆ ಕಂಟಿನ್ಯೂಷನ್ ಥರ ಫೀಲ್ ಬಂದಿತ್ತು ಕಂಪ್ಲೀಟ್ಲಿ. ಆ್ಯಂಡ್ ಇಲ್ಲಿ ಏನಪ್ಪ ಇನ್ನೊಂದಂದರೆ, ಹೊಸ ಕ್ಲಾನ್ನ ಇಂಟ್ರಡ್ಯೂಸ್ ಮಾಡ್ತಾರೆ, ದ ಆ್ಯಶ್ ಪೀಪಲ್ ಅಂತ ಹೇಳಿ. ಸೊ ಅವ್ರದ್ದು ಬಿಲೀಫ್ಸೇ ಬೇರೆ ಇರುತ್ತೆ. ಅವರು ವೋಲ್ಕ್ಯಾನೋ ಎರಪ್ಷನಿಂದ ಪ್ಯಾಂಡೋರಾದಲ್ಲಿ ಡಿಸ್ಟ್ರಾಯ್ ಆಗಿ ಹೋಗಿರ್ತಾರೆ. ಸೊ ಅವ್ರ ಬಿಲೀಫ್ ಬೇರೆ ಇರುತ್ತೆ, ಅವ್ರ ರೀತಿ ಬೇರೆ ಇರುತ್ತೆ. ಆ್ಯಂಡ್ ಅವ್ರು ಬಂದು ಹ್ಯೂಮನ್ಸ್ ಎಂತ ದ ಸ್ಕೈ ಪೀಪಲ್ ಜೊತೆ ದೇ ಏನಂತಾರೆ, ದೇ ಮೇಕಪ್ ಪಾರ್ಟ್ನರ್ಶಿಪ್ ಆರ್ ಅ ಡೀಲ್, ಆ ಥರ ಎಲ್ಲ ಇದೆ. ಆ್ಯಂಡ್ ಸ್ಪೈಡರ್ ಅನ್ನೋ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅವನು ಹೇಗೆ ಬೆಳ್ದ, ಅವನು ಹೇಗೆ ಇವ್ರು ಟ್ರೀಟ್ ಮಾಡ್ತಾರೆ, ನೋಡ್ಕೋತಾರೆ ಅನ್ನೋದು ಈ ಮೂವಿಯಲ್ಲಿ ತುಂಬ ಇದೆ. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದೇನೆಂದರೆ, ಕೀರಿ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅವ್ರು ಹೇಳಿದ ಪ್ರಕಾರ 4th ಮೂವಿ ಮತ್ತು 5th ಮೂವಿ ಇಟ್ ರಿವಾಲ್ವ್ಸ್ ಅರೌಂಡ್ ಹರ್ ಅಂತಾನೆ ಇದೆ. ಆ್ಯಂಡ್ ಅದು ಬಿಟ್ಟು ಆ್ಯಕ್ಟಿಂಗ್ ವೈಸ್ ಇಟ್ ವಾಸ್ ಗುಡ್. ಮ್ಯೂಸಿಕ್ ವಾಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ನನಗೆ ಸ್ವಲ್ಪ ಡೈಲಾಗ್ಸ್ ಇಷ್ಟ ಆಗಲಿಲ್ಲ ಮೂವಿಯಲ್ಲಿ, ಬಿಕಾಸ್ ರ್ಯಾಂಡಮ್ ಆಗಿ ಡೈಲಾಗ್ಸ್ ಬರುತ್ತೆ, ಏನಕ್ಕೆ ಬಂತು ಅಂತಲೂ ಅರ್ಥ ಆಗಲ್ಲ. ಆ್ಯಂಡ್ ಡೈಲಾಗ್ಸ್ ಒಂದೊಂದು ಕಡೆ ತುಂಬ ಕ್ಯಾಶುವಲ್ ಆಗಿದೆ ಅಂತಲೂ ಫೀಲ್ ಆಯಿತು. ಅದು ಬಿಟ್ಟು ಆ ಪ್ಯಾಂಡೋರಾ ಅನ್ನೋದಾಗಲಿ, ದಟ್ ವರ್ಲ್ಡ್ ಆರ್ ದಟ್ ನೇಚರ್ ಎನ್ವಿರಾನ್ಮೆಂಟ್, ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಲಿಲ್ಲ ಏನೋ ಅಂತ ಫೀಲ್ ಆಯಿತು. ಅದು ಬಿಟ್ಟರೆ ಟೂ ಮೆನಿ ಫೈಟ್ಸ್, ಹಾಕ್ಕೊಂಡು ಹೊಡೆದಾಡ್ತಾರೆ ಒಬ್ರಿಗೊಬ್ರು, ಅವರು ಇವರು. ಆ್ಯಂಡ್ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಸ್ವಲ್ಪ ಬೋರ್ ಆಯ್ತದು. ಬಟ್ ದ ಲಾಸ್ಟ್ 30-40 ಮಿನಿಟ್ಸ್ ವಾಸ್ ರಿಯಲಿ ವರ್ತ್ ಇಟ್. ಐಮ್ಯಾಕ್ಸಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ಗೆ ವಿತ್ 3D ಬೇರೆ ಇತ್ತು. ಸೊ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ಗೆ ಐ ಫೆಲ್ಟ್ ಇಟ್ ವಾಸ್ ವರ್ತ್ ಇಟ್. ಬಟ್ ಇನ್ನೊಂದ್ಸತಿ ಈ ಮೂವಿ ನಾನು ನೋಡ್ತೀರಾ ಅಂತ ಕೇಳಿದ್ರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಡೆಫಿನೆಟ್ಲಿ ಅನ್ನೋ. ಮನೇಲಿ ನೋಡ್ತೀರಾ ಅಂತ ಕೇಳಿದ್ರು ಪ್ರಾಬಬ್ಲಿ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ಸ್ 50-50. ಇಲ್ಲಿಗೆ ಇವ್ರು ನಿಲ್ಸಿದ್ರೆ ಒಳ್ಳೇದು ಅನ್ಸುತ್ತೆ. ಬಟ್ 4th and 5th ಬರುತ್ತೆ, ನೋ ಮ್ಯಾಟ್ರ್ ವಾಟ್, ದಟ್ ಈಸ್ ದೇರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಮತ್ತೇನು ಹೇಳೋಕ್ಕೆ ಅಂತ ಇದೆ ಅಂದರೆ, ಕಾಲೋನಲ್ ಮೈಲ್ಸ್ ಬಗ್ಗೆನೂ ಸ್ವಲ್ಪ ತೋರಿಸ್ತಾರೆ. ಆ್ಯಂಡ್ ಹೌ ಹಿ ಈಸ್ ಕನೆಕ್ಟೆಡ್ ವಿತ್ ಸ್ಪೈಡರ್ ಆ್ಯಂಡ್ how he makes a deal or a partnership or what happens to him ಅಂತೆಲ್ಲ ಇದೆ. We get to dive a bit into Colonel Miles or Jake or Kiri ಆ ಥರ or Spider, ಎಲ್ಲ ಕ್ಯಾರೆಕ್ಟರ್ಸ್ಗೂ ಸ್ವಲ್ಪನೇ ಇದೆ. They don't go completely deep into any of the characters. And yeah, it was a fun watch. Probably IMAX ಇರಲಿಲ್ಲ ಅಂದರೆ I wouldn't have liked it ಅಂತ ಅನ್ಸುತ್ತೆ, or it's the IMAX experience that
ಮೇಡ್ ಮಿ ಗೋ ಆ್ಯಂಡ್ ವಾಚ್ ದಿಸ್ ಮೂವಿ ಅಂತಲೂ ಅನಿಸುತ್ತೆ. ಸೊ ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೋ ಫಸ್ಟ್ ಟೈಮ್ ಬೇರೆ ಕನ್ನಡ ಆರ್ ನಮ್ಮ ಸೌತ್ ಇಂಡಿಯನ್ ಮೂವೀಸ್ ಬಿಟ್ಟು ಬೇರೆ ಮೂವಿ ರಿವ್ಯೂ ಕೂಡ ಟ್ರೈ ಮಾಡಿದೆ. ಸೊ ನಾಟ್ ಶೋರ್ ಹೌ ಇಟ್ ಹಸ್ ಕಮ್, ಬಟ್ ಲೆಟ್ಸ್ ಗೋ.